ರಾಜ್ಯದಂತ ಎಲ್ಲ ಒಂದೇ ಸುದ್ದಿ, ಗಿಲ್ಲಿ ಅವರು ಬಿಗ್ ಬಾಸ್ ಅನ್ನ ಗೆಲ್ತಾರೆ, ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಗೆಲ್ಲೇಬೇಕು ಅನ್ನೋದನ್ನ. ಎಸ್, ರಾಜ್ಯದಂತ ಎಲ್ಲರೂ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಗಿಲ್ಲಿ ಅವರು ಗೆದ್ದೇ ಬಿಟ್ಟಿದ್ದಾರೆ ಅನ್ನೋ ರೀತಿಗೆ ಎಲ್ಲರೂ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಹುಟ್ಟೂರಾಗಿದ್ದಂತ ಮಳವಳ್ಳಿ ತಾಲೂಕು ಇನ್ನು ದಡತ್ಪುರ ಇದೆ, ಅಲ್ಲಿ ಯಾವ ರೀತಿ ಒಂದು ಸೆಲೆಬ್ರೇಷನ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು 2 ದಿವಸ ಇರೋದ್ರಿಂದ ಅಲ್ಲಿ ಯಾವ ರೀತಿ ಅವರು ಸೆಲೆಬ್ರೇಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಲ್ಲ, ಇದೇ ಗಿಲ್ಲಿ ಅವರ ಮನೆ. ಗಿಲ್ಲಿ ಅವರು ಮನೆ ಪಕ್ಕದಲ್ಲೇ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ. ಅತಿ ವಿಜೃಂಭಣೆಯಿಂದ ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ಹೇಳಿ ದಡಪುರ ಗ್ರಾಮಸ್ಥರು ಆಶಿಸ್ತಾ ಇದ್ದಾರೆ. ಊರಿನವರು ಎಲ್ಲ ಅವರಿಗೆ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರು ಗೆದ್ದು ಬಂದ್ರೆ ಒಂದು ಹಬ್ಬದ ವಾತಾವರಣನೇ ಇಲ್ಲಿ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರನ್ನ ಹುಟ್ಟಿನಿಂದಲೇ ನೋಡಿದ್ರಂತೆ. ಸೊ ಮಾತಾಡ್ಸೋಣ ಬನ್ನಿ. ಅಕ್ಕ ನಮಸ್ತೆ. ಹೇಳಪ್ಪ. ಗಿಲ್ಲಿ ಅವರು ಬಸ್ ಅಲ್ಲಿ ಬಂದಿದ್ದಾರೆ. ಗೊತ್ತಪ್ಪ. ಯಾವಾಗಿಂದ ನೋಡ್ತಾ ಇದ್ದಾರೆ? ನಾನ್ ಚಿಕ್ಕೂರಿಂದಲೂ ಇಲ್ಲೇ ಅವ್ರು, ನಾನು ನನ್ ತಮ್ಮನೇ ಆಗ್ಬೇಕಪ್ಪ ಅವ್ರು. ಹೌದಾ? ನಮ್ ಚಿಕ್ಕಪ್ಪನ ಮಗನೇ ಆಗ್ಬೇಕು. ನಾವ್ ಗೆದ್ದು ಬರ್ಲಿ ಅಂತ ಅವಾಗಿಂದನೂ ಕಾಯ್ತಾಮಿ. ಗೆಲ್ತೇನೆ ಅಂತ ಭರವಸೆ ಇಟ್ಕೊಂಡಮಿ. ನೋಡು ಮಧ್ಯೆ ಅವ್ರು ಏನ್ ಮಾಡ್ತಾನೆ ಅಂತ ನನ್ಗೂ ಗೊತ್ತಿಲ್ಲ. ಅವಾಗಿಂದ ಅವನು ಆಟದಲ್ಲಿ ಬೆಳೆದ್ರಲ್ಲಿ ಓದೋದ್ರಲ್ಲಿ ಎಲ್ಲ ಚೆನ್ನಾಗಿ ಓದ್ಕೊಬೋದ್ನ. ಇಲ್ಲೇ ಹುಟ್ಟು ಬೆಳೆದು ಇಷ್ಟು ಬೇಗ ಬರ್ತಾನೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವಾಗ ಏನೋ ಗೆದ್ದು ಬರ್ತಾನೆ ಅಂತ ತುಂಬಾ ಆಶೀರ್ವಾದ ಮಾಡ್ತೀನಿ ಅವ್ನಿಗೆ. ಆಸೆ ಪಟ್ಕೊಂಡೇವಿ. ಗೆದ್ದು ಬಂದ್ರೆ ನಮ್ ಗೆದ್ದು ಬಂದ್ರೆ ನಮ್ಮೂರಿಗೆ ಅಂತ ಇಂತ ನಮ್ಗ ಒಂದು ಅವನು ಅಲ್ಲಿ ಬೆಂಗ್ಳೂರ್ಗೆ ಹಂಗ ರವಿಚಂದ್ರನ್ ಹಂಗ ಅವನೇ, ನಮ್ಗ ಹಂಗ ಗಿಲ್ಲಿ ನಟ ನಮ್ಗ ಇದ್ದಂಗ ಆಯ್ತದ ಅವನು. ಅವ್ನು ಗೆದ್ದು ಬಂದ್ರೆ ಅಂತ ಅವಾಗಿದ್ದನು ಆಸೆ ಇಟ್ಕೊಂಡೇವಿ. ಗೆಲ್ತಾನೆ ಅಂತ ಅನ್ಕೊಂಡೇವಿ, ಗೆದ್ದು ಬರ್ತಾನೆ. ಅಂದ್ರೆ ಈಗ ಅವನು ಅಂದ್ರೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಕಾಮಿಡಿ ಮಾಡ್ತಿದ್ದ ಅಂತ ಅಂದ್ರೆ ಇಲ್ಲಿ ಊರಲ್ಲೇ ಇತ್ತು. ಅವಾಗ ಚಿಕ್ಕರಿಂದನೂ ಕುರಿ ಓದುದು ಬೆಳವಣಿಗೆಲ್ಲಿ ಒಂದು ಓದೂರಲ್ಲೇ ಇರ್ಲಿಲ್ಲ. ಅವನು ಕುರಿ ಆಡಂತವಿಂದು ಇದ್ನ, ಇಲ್ಲಿ ಅವ್ರ ಮನೆ ಗದ್ದೆ ವ್ಯವಸಾಯ ಇತ್ತವಿಂದು ಇದ್ನ. ಇವಾಗ ಇಷ್ಟು ಬೇಗ ಬಿಗ್ ಬಾಸ್ ಹೋಗಿ ಗೆದ್ದು ಬರ್ತಾನೆ ಅಂತ ನಮಗೂ ತುಂಬಾ ಖುಷಿ ಆಯ್ತದ ಕಣಪ್ಪ. ಗೆದ್ದು ಬರ್ತಾನೆ ಅನ್ಕೊಂಡವ್ನಿ. ಇಲ್ಲಿ ಅವನು ಕಾಮಿಡಿ ತವಿಂದ್ಲು ಊರಲ್ಲಿ ಮಾಡಿದ ಕಾಮಿಡಿನೇ ಬೇರೆ, ಈಗ ಅವನಲ್ಲಿ ಇರೋದ್ರಲ್ಲೇ ಬೇರೆ. ಅವನು ರವಿಚಂದ್ರನ್ಗಿಂತಲೂ ಮೀರಿಸ್ತಾನೆ ಅಂತ ತುಂಬಾ ಆಸೆ ಪಡ್ತೀನಿ. ಬಂದಾಗ ಪ್ರೀತಿ ವಿಶ್ವಾಸವಾಗಿ ಅವ್ರ ಫ್ರೆಂಡ್ಶಿಪ್ಗಳಿಗೆ ಮಾತ್ರ ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ಕೊಡಿಸ್ತಿದ್ರು. ಅದು ಬಿಟ್ಟು ಅವರು ನನಗೆ ಇದೇ ಬೇಕು, ನಾನು ಅದೇ ಬೇಕು ಅಂತ ಏನು ಕೇಳ್ತಿರ್ಲಿಲ್ಲ. ಬಂದು ಅಂಗಡಿ ತಮ್ಮ ಅವ್ರು ಬಂದು ಒಂದ್ 5 ನಿಮಿಷನು ನಿಂತದ್ದು ಏನು ತಗತಿರ್ಲಿಲ್ಲ. ಆತರ ಕೆಟ್ಟ ಹ್ಯಾಬಿಟ್ ಏನು ಇಲ್ಲ, ಒಳ್ಳೆ ಹುಡುಗನೇ. ಕರ್ನಾಟಕ ಜನತೆ ಕಾಮಿಡಿಲಿ ಎಷ್ಟು ಅವ್ನಿಗೆ ಜನತೆ ಫೇಮಸ್ ಮಾಡಿದಾರ, ಅದೇ ರೀತಿ ಮುಂದಿನ ಪೀಳಿಗೆಯಲ್ಲಿ ಅವ್ರು ಒಂದು ಹೀರೋ ಆಗಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಹೀರೋ ಆಗಿ ಕೆಲಸ ಮಾಡ್ಲಿ ಅಂತ ತುಂಬಾ ಖುಷಿ ಪಡ್ತಾ ಇದೀವಿ. ಮುಂದೆ ಬಸ್ ಅಲ್ಲಿ ಚೆನ್ನಾಗಿ ಗೆದ್ದು ಬರ್ಲಿ ಅಂತ ಆಸೆ. ಮುಂದೆ ಹೀರೋ ಆಗ್ಬಿ ಇನ್ನು ಮಿಂಚ್ಬೇಕು ಅನ್ನೋ ತುಂಬಾ ಖುಷಿ. ನಾವು ನಮ್ ಫೋನ್ಗಳು ಕೀಪ್ಯಾಡು ಇದ್ರಲ್ಲಿ ಆಗುದಿಲ್ಲಪ್ಪ ನಾವು ಯೋಚನೆ ಮಾಡ್ತಾ ಇದ್ದೋ. ನಮ್ಮ ಸ್ನೇಹಿತರುಗಳೆಲ್ಲ ಬೆಂಗಳೂರಿಂದ ಬಂದು ನಾವು ಮಾಡ್ತೀವಿ ಅದಕ್ಕೆ ಓಟ, ನೀವು ಇದಕ್ಕೆ ಕೊಡಿ ಅಂದ್ಬಿಟ್ಟು ಈಸ್ಕೊಂಡು ಈ ನಮ್ಮ ಫೋನಿಂದ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಓಟ್ ಹಾಕಿದೀವಿ. ಇಡೀ ನಮ್ಮ ಊರಲ್ಲಿ ಒಂದು 500-600 ಓಟ ಇದರಿಂದ ಕೀಪ್ಯಾಡ್ ನಿಂದ ಹಾಕಿದೀವಿ. ಈಗ 8 ಗಂಟೆ ರಾತ್ರಿ ಗಂಟ್ಲು ಬಿಡ್ಲಿಲ್ಲ. ಯಾರ್ತೋ ಕೀಪ್ಯಾಡ್ ಅದೇ ಎಲ್ಲರ ತಾವು ಈಸ್ಕೊಂಡು ನಾವು ಅವನಿಗೆ ಓಟ್ ಮಾಡ್ಸಿದ್ವಿ. ಬಿಗ್ ಬಾಸ್ ಸೀಸನ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಅನ್ನ ಮಾಡಿದ್ದಾರೆ ಗಿಲ್ಲಿ ಅವರು. ಈ ಸೀಸನ್ ಅಲ್ಲಿ ಮಾಡಿರೋ ರೆಕಾರ್ಡ್ ಅನ್ನ ಬೇರೆ ಯಾವ್ದು ಸೀಸನ್ ಅಲ್ಲೂ ಮಾಡಿಲ್ಲ. ನಿಮ್ಮ ಹೆಮ್ಮೆಯ ಗಿಲ್ಲಿ ನಟವನ್ನು ಮಾಡಿದ್ದಾನೆ. ಹೌದು. ಅದೇ ಗೆದ್ದು ಬಂದ್ರೆ ನೀವು ಯಾವ ರೀತಿ ಅಂದ್ರೆ ನಲ್ಲಿ ಮುಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ನು ಬಿಗ್ ಬಾಸ್ ತವಳಿಂದು ನಾವು ಇದ್ ಮಾಡಿರಲಿಲ್ಲ. ಈಗ ಒಂದು ತಿಂಗಳು, ಈಗ ಒಂದು 15 ದಿವಸದ ಈಚೆಗೆ ಬಿಗ್ ಬಾಸ್ ಕಂಡ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಅವ್ನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವ್ನು ಮಾಡ್ತಕ್ಕಂಥ ಇದು ಕಾಮಿಡಿಗಳು ಅವೆಲ್ಲ ನಮ್ಗೆ ಬಹಳ ಖುಷಿ ಆಯ್ತು. ಈ ಗೆಲ್ತಾನೆ. ನಾವು ಅವನಿಗೆ ದೊಡ್ಡದಾಗಿ ಸನ್ಮಾನ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀವಿ. ಮಟನ್ ಚಿಕನ್ ಅಂದ್ರೆ ಇಷ್ಟ ಅವ್ರಿಗೆ ತುಂಬಾ. ಮಟನ್ ಚಿಕನ್ ಕಂಡ್ರೆ ತುಂಬಾ ಇಷ್ಟ. ಬೆಂಗಳೂರು ಕೆಲಸ ಮಾಡ್ತಿದ್ದೆ. ಬೆಂಗಳೂರಿಂದ ಕಿಲಾಡಿ ಕಾಮಿಡಿ ರವಿಚಂದ್ರ ಗುರುಗಳ ಜೊತೆ ಹೋಗಿ ಕೆಲಸ ಮಾಡಿದೆ. ನಾವು ಬೆಂಗಳೂರಲ್ಲಿದ್ದಾಗ ಅಲ್ಲೇ ಭಾಗ್ಯಲಕ್ಷ್ಮಿ ಕಮಲ್ಸ್ ಡ್ರೈವರ್ ನಾವು ಬೆಂಗಳೂರಿನ ಗುಡದಳಿ. ಆದ್ರೆ ಏನಂದ್ರೆ ಹುಡುಗ ಗೆದ್ದು ಬರಬೇಕು. ಮಂಡ್ಯ ಜಿಲ್ಲೆಯಲ್ಲಿ ರೈಲ್ವೆ ಸ್ಟಾರ್ ಅಂಬರೀಶ್ ಹೆಂಗಿದ್ದಾರೆ ಅದೇ ತರ ಬರಬೇಕು. ಗಿಲ್ಲಿ ಅವರು ಅಕಸ್ಮಾತ್ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ? ಇಲ್ಲ ಎಲ್ಲಾ ಇಡೀ ಕರ್ನಾಟಕದಲ್ಲಿ ನಮ್ಮ BMCT ಡ್ರೈವರು ಮತ್ತೆ KSRTC ಡ್ರೈವರು, ಪ್ರೈವೇಟ್ ಲಾರಿ ಡ್ರೈವರ್ಗಳು, ಪ್ರೈವೇಟ್ ಲಾರಿ ಯೂನಿಯನ್ ವರ್ಕರ್ಸ್ಗಳು, ಮತ್ತೆ ಲೋಡಿಂಗು ಅನ್ಲೋಡಿಂಗು ಲೇಬರ್ಗಳು ಎಲ್ಲ ಫೋಟೋ ಇಟ್ಟಿದ್ದಾರೆ. ಯಶವಂತಪುರ APMC ನಮ್ಮ HPG ಕುಮಾರಣ್ಣ ಅಂತ ಅವರು ಫೋಟೋ ಹಾಕೊಂಡಿದ್ದಾರೆ. ಅವರು ಯೂನಿಯನ್ ಅಧ್ಯಕ್ಷರು HPG ಕುಮಾರಣ್ಣ ಅಂತ. ಯಶವಂತಪುರ APMC ಇದೆ, ಮೂಳ್ ಸ್ಟ್ಯಾಂಡ್ ಅಲ್ಲಿ ಇದೆ. ಅವ್ನು ಗೆದ್ದು ಬರಬೇಕು ಅಂತ ನಮ್ಗೆ ಆಶ್ಚರ್ಯ. ಅಂಬರೀಶ್ ಎತ್ತರ ಇದ್ದಾರೆ, ಪ್ರೈವೇಟ್ ಸ್ಟಾರ್ ಅಂಬರೀಶ್. ಇವ್ನು ಸೆಕೆಂಡ್ ಅಂಬರೀಶ್ ಆಗ್ಬೇಕು. ಮಂಡ್ಯದ ಗಂಡು ಒಂಥರ ಸೆಕೆಂಡ್ ನಾಡಲ್ಲಿ ಇರ್ದಂಗೆ ಇದು ಮಾಡ್ಬೇಕು. ಒಂದು ಕಲೆ ಅಭಿಮಾನಿ.
ಅವ್ನ ಮುಂದೆ ಇನ್ನೂ ಪ್ರಜೆ ಆಗಲಿ, ನಮ್ಮ ಹೆಸರುವಾಸಿಗೆ ಬರಲಿ, ನಮ್ಮೂರು ಒಂದು ಊರು ಏನು ಗೊತ್ತಿರಲಿಲ್ಲ. ಇಡೀ ಕರ್ನಾಟಕ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಹುಡುಗ ಗಿಲ್ಲಿ ನಟ ಅನ್ನೋ ದರ್ಪರ ಅಂತ ಒಂದು ಹೆಸರು ತಂದವನೇ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.